ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಾ ಮಾಡತ್ತೀನಿ ಎಗ್ ಕರಿ ಮಸಾಲ. ಬರ್ರಿ ಯಾವ ರೀತಿ ಮಾಡ್ತೀನಿ ಮತ್ತು ನಾ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೇನಂತ ಬರ್ರಿ. ಹಾಗೆ ಇನ್ನೂ ಯಾರೆಲ್ಲ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಬರ್ರಿ ಎಗ್ ಕರಿ ಮಸಾಲ ಮಾಡೋಣಂತ. ಈಗ ನೋಡ್ರಿ ನಾವು ಎಗ್ ಕುದ್ದಾಕಿತ್ತೀನು, ಈಗ ಕುದ್ದಾವ್ರಿ. ಮತ್ತು ಇದಕ್ಕೆ ನಾ ತೊಗೊಂಡೇನು ಕೊಬ್ಬರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ, ಟೊಮೆಟೊ ಮತ್ತು ಈರುಳ್ಳಿ ತೊಗೊಂಡೇನ್ರಿ. ಈ ಕಡೆ ಮಸಾಲ ಪುಲಾವ್ ಪತ್ರಿ, ಕಸ್ತೂರಿ ಮೇಥಿ, ಕೊತ್ತಂಬರಿ ಕಾಳು, ಎಳ್ಳ, ಜೀರಿಗೆ, ಲವಂಗ, ದಾಲ್ಚೀನಿ ಇಷ್ಟು ತೊಗೊಂಡೇನ್ರಿ. ಮತ್ತು ಅರಿಶಿನ ಪುಡಿ, ಎಗ್ ಕರಿ ಮಸಾಲ, ಇದು ನೋಡ್ರಿ ರೆಡ್ ಚಿಲ್ಲಿ ಪೌಡರ್. ಇದನ್ನ ಮೊದಲಿಗೆ ಕಡಾಮ್ಯಾಗ ಹುರ್ಕೋಬೇಕು. ನಾ ಇದಕ್ಕೆ ಬಿಸಿ ಆಗಿತ್ತು ಈಗ ಕಡಾಮಿ, ನಾ ಇದಕ್ಕೆ ಹಾಕತ್ತೀನಿ ಕೊಬ್ಬರಿ ಮತ್ತು ಈರುಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕ್ರಿ. ಎಲ್ಲ ಫ್ರೈ ಚಂದ ಆದಮೇಲೆ ಈಗ ನಾ ಟೊಮೆಟೊ, ಅಲ್ಲ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಇದೆಲ್ಲ ಚಂದ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಆಯಿತು. ಈಗ ಎಲ್ಲ ಮಸಾಲೆ ತೆಗೆದಿಟ್ಕೊಂಡೆ ನೋಡ್ರಿ, ಅದನ್ನ ಹಾಕಿ ಇನ್ನೊಂದು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೋಬೇಕು. ಹಿಂಗೆ ಚಂದ ಫ್ರೈ ಮಾಡ್ಕೊಂಡ್ಮೇಲೆ ಇನ್ನು ಇದಕ್ಕೆ ಕೊತ್ತಂಬರಿ ಅಷ್ಟು ಹಾಕಿ ಗ್ಯಾಸ್ ಆಫ್ ಮಾಡಿರಿ. ಇದು ಸ್ವಲ್ಪ ಆರಾಕ್ ಬಿಡ್ರಿ. ಇಲ್ಲಿ ನೋಡ್ರಿ ಎಗ್ಗೀಗ ಕುದ್ದಾವು ತೆಗೆದಿಟ್ಕೊಂಡೇನು. ಆಮೇಲೆ ಇದನ್ನ ಮಿಕ್ಸರ್ಗೆ ಹಚ್ಚಿ ನೋಡಿರಿ, ಮಿಕ್ಸರ್ ಹಚ್ಚಿದೇನು. ಈಗ ಇದನ್ನು ಒಗ್ಗರಣೆ ಮಾಡೋಣಂತ. ಕಡಾಮ್ಯಾಗ ಅಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಬಿಸಿ ಆದಮೇಲೆ ನಾ ಇದಕ್ಕೆ ಈರುಳ್ಳಿ ಹಾಕೋದಿಲ್ರಿ, ಯಾಕಂದ್ರೆ ಮುಂಚೆನೇ ಫ್ರೈ ಮಾಡ್ಕೊಂಡಿರ್ತೇನಂತ. ಈ ಫ್ರೈ ಮಾಡ್ಕೊಂಡಿರ್ದ ಮಸಾಲೆ ಏನು ನಮ್ಮ ರುಬ್ಕೊಂಡೆ ನೋಡ್ರಿ, ಅದನ್ನ ಹಾಕಿ ಸಣ್ಣ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊರಿ. ಅದು ಹಸಿತನ ಎಲ್ಲ ಹೋಗ್ಬೇಕ್ರಿ, ಅಂದ್ರತನ ಚಂದ ಫ್ರೈ ಮಾಡ್ಕೊರಿ. ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ರೆಡ್ ಚಿಲ್ಲಿ ಪೌಡರ್, ಮತ್ತು 2 ಟೀ ಸ್ಪೂನ್ ಮನ್ಯಾಗಿಂದ ಮಸಾಲೆ ಖಾರ ಹಾಕತ್ತೀನಿ. ಎಣ್ಣೆ ಬಿಡ್ಬೇಕು ನೋಡ್ರಿ, ಆ ರೀತಿ ಸಣ್ಣ ಇಟ್ಟು ಇದನ್ನ ಫ್ರೈ ಮಾಡ್ಕೊರಿ. ಈಗ ಮಸಾಲೆ ಎಲ್ಲ ಫ್ರೈ ಆಗೈತಿ. ಈಗ ಅದಕ್ಕೆ ನಿಮ್ಗೆ ಎಷ್ಟು ಹೆಂಗೆ ಗಟ್ಟಿ ಬೇಕಾದ್ರೆ ಗಟ್ಟಿ, ಇಲ್ಲ ತೆಳಗೆ ಬೇಕಂತ ನೋಡಿ ಗ್ರೇವಿ ಮಾಡ್ಕೊರಿ. ನೀರು ಹಾಕ್ರಿ. ಅದಕ್ಕೆ ನಾ ಈ ರೀತಿ ಮಾಡ್ಕೊಂಡೇನು ಒಂದು ಗ್ಲಾಸ್ ನೀರು ಹಾಕೀನಿ ನಾನು. ಇದಕ್ಕೆ ಎಗ್ ಕರಿ ಮಸಾಲ ಹಾಕಿ ಸ್ವಲ್ಪ ಇದು ಕುದಿಲ್ರಿ. ಉಪ್ಪು ಒಂದು ಸ್ವಲ್ಪ ಹಾಕ್ರಿ. ನೋಡ್ರಿ ಈ ರೀತಿ ಕುದಿಲಿ. ಈಗ ಅದು ಕುದ್ದೈತಿ. ಇದಕ್ಕಿನ್ನ ಅಂಡಿ ಮೊಟ್ಟೆ ಹಾಕೋರಿ. ಆಮೇಲೆ ಕೊತ್ತಂಬರಿ ಮೇಲೆ ಉದುರಿಸಿ ಒಂದು ಸ್ವಲ್ಪ ಕುದ್ಮೇಲೆ ಗ್ಯಾಸ್ ಆಫ್ ಮಾಡ್ರಿನ. ನೋಡ್ರಿ ಯಾವ ರೀತಿ ಮಸಾಲೆ ರೆಡಿ ಆಯಿತು, ಗ್ರೇವಿ ಫೈನಲಿ ರೆಡಿ ಆಯ್ತು ನೋಡ್ರಿ ಎಗ್ ಕರಿ ಮಸಾಲ. ಇದ್ರ ಜೊತೆ ನಾ ಇವತ್ತು ರೊಟ್ಟಿ ಮಾಡ್ಕೊಂಡೇನು. ನೀವು ಚಪಾತಿ ಮಾಡ್ಕೊರಿ, ಇಲ್ಲದ್ರೆ ರೊಟ್ಟಿ ಮಾಡ್ಕೊರಿ. ಆಯ್ತು, ರೊಟ್ಟಿ ಮಾಡಿದೇನು ನೋಡ್ರಲ್ಲ ಫ್ರೆಂಡ್ಸ್, ನಾ ಯಾವ ಥರ ಮಾಡಿನೂ ಎಗ್ ಕರಿ ಮಸಾಲ ಅಂತ. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿರಿ. ಹಾಗೆ ಯಾವ ರೀತಿ ಆಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಮ್ಮದು ಬಬ್ಲಾದಿ ಒಡೆಯ ಲಾಗರ್ಸ್
ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್, ಲವ್ ಯು.